ಪಕ್ಷದಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ನನ್ನ ರಾಜಕೀಯ ಗುರುಗಳಾದ ಸಲೀಂ ಅಹಮದ್ ರವರು ಮಾರ್ಗದರ್ಶನದಂತೆ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೆ. ನನ್ನ ಸೇವೆಯನ್ನ ಗಮನಿಸಿ ಗುಂಡೂರಾವ್ ಮತ್ತು ಪರಮೇಶ್ವರ್ ಅವರ ಸಹಕಾರದಿಂದ ಮತ್ತು ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಕೋಲಾರ ಜಿಲ್ಲೆಗೆ ಆಯ್ಕೆಯಾಗಿರುವೆ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ಹೇಳಿದರು. ಪಟ್ಟಣದ ಎಸ್ಎನ್ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ಪ್ರತಿಯೊಬ್ಬ ಕಾರ್ಯಕರ್ತರು ಏನ್ ಕೆಲಸ ಮಾಡುತ್ತಿದ್ದಾರೆ ಅಂತ ಪಕ್ಷದ ವರಿಷ್ಠರು ಗಮನಿಸುತ್ತಾ ಇರುತ್ತಾರೆ. ನಾವುಗಳು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗಲೇ ಪಕ್ಷವು ನಮ್ಮನ್ನ ಬೆಳೆಸುತ್ತೆ. ನಾವುಗಳು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗಲೇ ಪಕ್ಷವನ್ನ ಬೆಳೆಸಲು ಸಾಧ್ಯ. ನೀವು ಈ ಬಾರಿ ಅವಕಾಶ ಕೊಟ್ಟರೆ ನಿಮ್ಮ ಪ್ರತಿನಿಧಿಯಾಗಿ ಡೆಲ್ಲಿಯಿಂದ ಅನುದಾನ ತಂದು ಅಭಿವೃದ್ಧಿ ಮಾಡಿ ತೋರಿಸುವೆ. ಅಭಿವೃದ್ಧಿಯ ಕಾಳಜಿ ಇರುವುದು ಕೇವಲ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ. ಇನ್ನು ಕೇವಲ 20 ದಿನಗಳು ಮಾತ್ರ ಬಾಕಿ ಇದ್ದು ಪ್ರತಿಯೊಬ್ಬ ಕಾರ್ಯಕರ್ತರು ಮನೆ ಮನೆಗಳಿಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನು ಜನರಿಗೆ ತಿಳಿಸಿ ಮತ ಪರಿವರ್ತನೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ, ಎಂಎಲ್ಸಿ ಅನಿಲ್ ಕುಮಾರ್, ಗೋಪಾಲ್ ಗೌಡ, ಪಾರ್ಥಸಾರಥಿ, ಶಂಶುದ್ದೀನ್ ಬಾಬು, ಚಂದು ನಾಗರಾಜ್, ಮಹಾದೇವ್, ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪುರಸಭೆ ಸದಸ್ಯರು ಮತ್ತು ಮುಖಂಡರು ಹಾಗೆಯೇ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಕಾಂಗ್ರೆಸ್ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ. ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳು ಇವತ್ತು ಕಾಂಗ್ರೆಸ್ ಪಕ್ಷ ಮೆಜಾರಿಟಿ ಗ್ರಾಮ ಪಂಚಾಯಿತಿಗಳು ನಮ್ಮ ವಶದಲ್ಲಿದ್ದಾವೆ ಮತ್ತು ಬಂಗಾರಪೇಟೆ ಪುರಸಭೆ ಕೂಡ ಸತತವಾಗಿ ಕಾಂಗ್ರೆಸ್ ಪಕ್ಷದ ವಶದಲ್ಲಿದೆ. ಹಂಗಾಗಿ ಇವತ್ತು ಎಲ್ಲ ಸಹಕಾರ ಸಂಘಗಳು ಕೂಡ ಎಸ್ಎನ್ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವಶದಲ್ಲಿದೆ. ನೀವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು. ಇವತ್ತು ಕಾಂಗ್ರೆಸ್ಗೆ ವೋಟ್ ಕೇಳೋದಕ್ಕೆ ನಾವು ಧೈರ್ಯವಾಗಿ ವೋಟ್ ಕೇಳಬಹುದು. ಯುಪಿಎ ಸರ್ಕಾರದಿಂದ ಕೊಟ್ಟಂತ ಕಾರ್ಯಕ್ರಮಗಳೇನಿದ್ದಾವೆ ಅದನ್ನ ಇಟ್ಕೊಂಡು ವೋಟ್ ಕೇಳಬಹುದು. ಎನ್ಆರ್ಜಿ ಆಗ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಆಗ್ಬೋದು, ಆರ್ಟಿಐ ಆಗ್ಬೋದು, ಆರ್ಟಿಐ ಆಗ್ಬೋದು. ಪುಲ್ವಾಮಾ ದಾಳಿ ಅಂತ ಹೇಳಿ ಅದನ್ನ ಬಂಡವಾಳ ಮಾಡಿಕೊಂಡು ತಮ್ಮೆಲ್ಲರ ಭಾವನೆಗಳ ಜೊತೆ ಆಟ ಆಡಿ ವೋಟ್ ಹಾಕ್ಸ್ಕೊಂಡ್ರು. ಅದರಿಂದ ಕೆ ಎಚ್ ಮುನಿಯಪ್ಪ ಅವರು ಸೋತರೆ ಅಂತ ಬೇರೆ ಕಾರಣ ಅಲ್ಲ. ಇಲ್ಲಾಂದ್ರೆ ಸೋಲುವಂತ ವ್ಯಕ್ತಿ ಅಲ್ಲ ಕೆ ಎಚ್ ಮುನಿಯಪ್ಪ. ಗೆದ್ದವ್ರು ಯಾರು ಗೊತ್ತಾ? ನನ್ನ ಫ್ರೆಂಡ್ ಮುನ್ಸ್ವಾಮಿ, ನನ್ನ ಜೊತೆ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದವನು. ಮುನ್ಸ್ವಾಮಿ ಅವರು 2008ರಲ್ಲಿ ಬಂದು ಹಣ ತಕ್ಷಣಕ್ಕೆ ಮಾತ್ರ, ನಾನು ಯಾರಿಗೂ ದುಷ್ರಾಜಕಾರಣ ಮಾಡಿಲ್ಲ. ಮೇಲೆ ಹೋದ ತಕ್ಷಣ ಓಟ್ ಹಾಕಿಲ್ಲ ಅಂತ ಕೇಳ್ತಾರೆ ಭಾವನೆ ಇದೆ. ಅದು ಮೇನ್ ಮಾತಿಗೆ ಇಲ್ಲಿಂದ ಅಲ್ಲ, ಅಲ್ಲಿ ಬೈಟೆ ಅಂತೆ ಅಟ್ಲೇ ಬಂದಿದೆ. ಆದರೆ ನನ್ನ ಅಂತರಾತ್ಮದಿಂದ ನನ್ನನ್ನು 3 ಬಾರಿ ಇಂಥ ಕಷ್ಟವಾದ ಇದ್ದೀರಲ್ಲ, ನಿಮಗೆ ಯಾವತ್ತೂ ಕೂಡ ಚಿರುಣಿನ ಭಾವನೆ ಸಮಾಧಾನ ಇದೆ.